ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಇವತ್ತು ಇಂಗ್ಲೀಷ್ ಪೆಡಗಾಗಿಯಲ್ಲಿ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂಗ್ಲೀಷ್ ಒಂದು ಕಲಿಕೆಯಲ್ಲಿ ಬೋಧನಾ ವಿಧಾನಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಒಂದು ತರಗತಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಈಗಾಗಲೇ ಇಂಗ್ಲೀಷ್ ಸೆಷನ್ಗಳನ್ನು ಮಾಡಬೇಕಾದ್ರೆ ಇದರ ಬಗ್ಗೆ ಪ್ರಶ್ನೆ ಬಂದಾಗ ಚರ್ಚಿಸಿದ್ದೀನಿ. ಆದರೂ ಕೂಡ ಎಲ್ಲ ಒಂದು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಒಂದೇ ತರಗತಿಯಲ್ಲಿ ಸಿಕ್ಕರೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಹಾಗೆ ನೋಟ್ಸ್ ಕೂಡ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ನಾನಿವತ್ತು ಸೆಪ್ರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಕಮೆಂಟ್ ಕೂಡ ಮಾಡಿದರೆ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ಸೆಪ್ರೇಟ್ ವಿಡಿಯೋ ಮಾಡಿ ಅಂತ. ಮತ್ತು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ನಾವು ಪ್ರತಿಯೊಂದು ಮೆಥಡ್ಸ್ನ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಪ್ರತಿಯೊಂದು ಮೆಥಡ್ ಆದಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಕೂಡ ತಿಳಿದುಕೊಳ್ತಾ ಹೋಗೋಣ. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್. A method is preceded based on some assumptions. It determines what skill and content are to be taught and in what order. ಒಂದು ಬೋಧನೆಯನ್ನು ನಾವು ಮಾಡಬೇಕು ಅಂತಂದರೆ ಅದಕ್ಕೆ ವಿಧಿವಿಧಾನಗಳಿವೆ. ನಾವು ಹಾಗೆ ಬೋಧನೆ ಮಾಡ್ತಾ ಹೋದರೆ ಆ ಬೋಧನೆ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮಗುವಿಗೆ ಅರ್ಥ ಆಗಲ್ಲ. ಹೀಗಾಗಿ ನಾವು ಯಾವ ಒಂದು ಕೌಶಲ್ಯವನ್ನು ಬೆಳೆಸಬೇಕು, ಯಾವ ಕಂಟೆಂಟನ್ನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದನ್ನು ನಮಗೆ ಯಾವುದು ತಿಳಿಸ್ಕೊಡುತ್ತೆ? ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ನಲ್ಲಿ ಈ ಮೆಥಡ್ಸ್ಗಳು ಮತ್ತು ಅಪ್ರೋಚಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಈಗ ನಾವು ಪ್ರತಿಯೊಂದು ಮೆಥಡ್ಸ್ಗಳನ್ನು ನೋಡ್ತಾ ಹೋಗೋಣ. First one, grammar translation method. Second one, direct method. Third one, bilingual method. Fourth one, audiolingual method. Fifth one, language immersion method. Sixth one, communication language teaching approach. Seventh one, structural approach. Eighth one, situational approach. Ninth one, eclectic approach. 10th one, natural approach. 11th one, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಈ ಎಲ್ಲ ಮೆಥಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇವೆ. ಇದರ ಮೇಲೆ 2 or 3 ಕ್ವಶನ್ ಡೆಫಿನೆಟ್ಲಿ ಬರುತ್ತೆ. ಹೀಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ನಾನೇನು ತುಂಬ ಲಾಂಗ್ ಆಗಿರುವಂತಹ ಪಾಯಿಂಟ್ಸ್ನ ಹಾಕಿಲ್ಲ, ತುಂಬ ಈಸಿ ಇವೆ. ನೀವು ಕ್ವಿಕ್ಕಾಗಿ ಅದನ್ನು ಬರೆದುಕೊಳ್ತಾ ಹೋಗಿ. ಈಗ ಫಸ್ಟ್ ಒನ್ ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಈ ಒಂದು ವರ್ಡಲ್ಲಿ ನಮ್ಗೆ ಗೊತ್ತಾಗ್ತಿದೆ ಟ್ರಾನ್ಸ್ಲೇಷನ್ ಅಂದ್ರೇನು? ಟ್ರಾನ್ಸ್ಲೇಟ್ ಮಾಡಿ ಹೇಳುವುದು. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಟ್ರಾನ್ಸ್ಲೇಟ್ ಅನ್ನೋ ಒಂದು ಪದವನ್ನು ನೆನ್ಪು ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವುದೇನು? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ ಇಂಡಿಯಾ. ಪ್ರಶ್ನೆ ಬರುತ್ತೆ, ವಿಚ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇನ್ ಇಂಗ್ಲೀಷ್ ಇಂಡಿಯಾ ಅಂತ ಕೇಳಿದರೆ ನೀವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳಬೇಕು. ಇದು ಹಳೆಯದಾದಂತಹ ಒಂದು ವಿಧಾನವಾಗಿದೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಟ್ರೆಡಿಷ್ನಲ್ ಆರ್ ಕ್ಲಾಸಿಕಲ್ ಮೆಥಡ್. ಹಾಗೆ ಇದಕ್ಕೆ ಏನಂತಾರೆ? ಟ್ರೆಡಿಷ್ನಲ್ ಮೆಥಡ್ ಅಂತ ಕೂಡ ಕರೀತಾರೆ, ಸಾಂಪ್ರದಾಯಿಕ ವಿಧಾನ. ಕ್ಲಾಸಿಕಲ್ ಮೆಥಡ್ ಅಂದರೆ ಒಂದು ಶಾಸ್ತ್ರೀಯ ವಿಧಾನ. ಈ ವರ್ಡ್ಗಳು ನಮಗೇನು ಒಂದು ಅರ್ಥ ಮಾಡಿಕೊಳ್ಳುತ್ತವೆ? ಓಲ್ಡ್ ಮೆಥಡ್ ಅನ್ನೋದು ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಓಲ್ಡೆಸ್ಟ್ ಮೆಥಡ್, ಟ್ರೆಡಿಷ್ನಲ್ ಮೆಥಡ್, ಕ್ಲಾಸಿಕಲ್ ಮೆಥಡ್, ಈ 3 ಪಾಯಿಂಟನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಈಸ್ ಟಾಟ್ ಥ್ರೂ ಮದರ್ ಟಂಗ್ ಅಂದರೆ ನಮ್ಮ ಮಾತೃಭಾಷೆಯ ಮೂಲಕ ಇಂಗ್ಲೀಷನ್ನು ಹೇಳ್ತಾರೆ. ಟ್ರಾನ್ಸ್ಲೇಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ವರ್ಡ್, ಪ್ರೇಸ್ ಆ್ಯಂಡ್ ಸೆಂಟೆನ್ಸ್ ಈಸ್ ಡನ್ ಇಂಟು ಮದರ್ ಟಂಗ್. ಪ್ರತಿಯೊಂದು ಲೆಟರ್ನ, ವರ್ಡ್ನ, ಪ್ರೇಸ್ನ ಹಾಗೆ ಸೆಂಟೆನ್ಸ್ ವಾಕ್ಯವನ್ನು ನಮ್ಮ ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ
ವಿದ್ಯಾರ್ಥಿಗಳಿಗೆ ತಿಳಿಸುವುದು. ಗ್ರಾಮರ್ ಈಸ್ ಟಾಟ್ ಡಿಡಕ್ಟಿವ್ಲಿ, ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಗ್ರಾಮರನ್ನು ಯಾವ ವಿಧಾನದ ಮೂಲಕ ಹೇಳ್ತಾರೆ ಅಂತಂದರೆ ಡಿಡಕ್ಟಿವ್ಲಿ ಹೇಳ್ತಾರೆ, ನಿಗಮನ ವಿಧಾನದ ಮೂಲಕ ಇಲ್ಲಿ ಗ್ರಾಮರ್ ಹೇಳಲಾಗುತ್ತದೆ. ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ನೀವು ಫುಲ್ ಏನು ಬರೆದುಕೊಳ್ಳಿ ಹೋಗಬೇಡಿ. ಗ್ರಾಮರ್ ಈಸ್ ಟಾಟ್ ಡಿಡಕ್ಟಿವ್ಲಿ, ಇಷ್ಟೊಂದು ಪಾಯಿಂಟನ್ನು ಬರೆದುಕೊಳ್ಳಿ. ಸ್ಪೋಕನ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಈಸ್ ನೆಗ್ಲೆಕ್ಟೆಡ್. ಈ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಸ್ಪೀಕಿಂಗ್ಗೆ ಇಂಪಾರ್ಟೆಂಟ್ ಇಲ್ಲ, ಸ್ಪೋಕನ್ಗೆ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಅವರು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅಂದರೆ ರೀಡಿಂಗ್ ಮತ್ತು ರೈಟಿಂಗ್. ಅಟೆನ್ಷನ್ ಈಸ್ ಗಿವನ್ ಟು ರೀಡಿಂಗ್ ಆ್ಯಂಡ್ ರೈಟಿಂಗ್, ನೋ ಸ್ಪೀಕಿಂಗ್. ನೆನ್ಪಿಟ್ಕೊಳ್ಳಿ. ಈ ವರ್ಡ್ಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಹಾಗೆ ಇದರಲ್ಲಿ ಮೆಮೊರೈಸೇಷನ್ ಆಗುತ್ತೆ, ಅಂದರೆ ಪಠನ ಮಾಡುವುದು, ಕಂಠಪಾಠ ಮಾಡುವುದು ಈ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಆಗುತ್ತೆ. ಈಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನೋಡೋಣ. ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಫೋಕಸ್ ಆನ್ ಆಪ್ಷನ್ ಎ ಟ್ರಾನ್ಸ್ಲೇಟಿಂಗ್ ಫ್ರಮ್ L1 ಟು ಟಾರ್ಗೆಟ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಫೋಕಸಿಂಗ್ ಆನ್ ಓರಲ್ ಆ್ಯಂಡ್ ವೊಕ್ಯಾಬ್ಯುಲರಿ ಡ್ರಿಲ್ಸ್, ಆಪ್ಷನ್ ಸಿ ಫೋಕಸಿಂಗ್ ಆನ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ರಿಟರ್ನ್ ಟೆಕ್ಸ್ಟ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಇಲ್ಲಿ ಟ್ರಾನ್ಸ್ಲೇಟ್ L1 ಇಂಗ್ಲೀಷ್ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವ? ಇಲ್ಲ, ಇದು ರಾಂಗ್ ಆಯಿತು. ಫೋಕಸಿಂಗ್ ಆನ್ ಓರಲ್ ಅಂದರೆ ಸ್ಪೀಕಿಂಗ್, ಇಲ್ಲಿ ಸ್ಪೀಕಿಂಗ್ ಮೇಲೆ ಫೋಕಸ್ ಮಾಡಿಲ್ಲ, ಸೊ ಇದು ಕೂಡ ರಾಂಗ್ ಆಗುತ್ತೆ. ಆಮೇಲೆ ಆಲ್ ಆಫ್ ದ ಎಬೋವ್ ಅಂತೂ ಇದಾಗೋದೇ ಇಲ್ಲ. ಇವೆರಡು ಆಗಿಲ್ಲ ಅಂದರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ? ಇದು ಕೂಡ ಎಲಿಮಿನೇಟ್ ಆಯಿತು. ಹಾಗಾದರೆ ಸರಿ ಉತ್ತರ ಯಾವುದು? ಸಿ, ಫೋಕಸಿಂಗ್ ಆನ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ರಿಟರ್ನ್ ಟೆಕ್ಸ್ಟ್ ಮೇಲೆ, ರೂಲ್ಸ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಇನ್ನು ಸೆಕೆಂಡ್ ಕ್ವಶನ್, ವಿಚ್ ಈಸ್ ದ ಓಲ್ಡೆಸ್ಟ್ ಮೆಥಡ್ ಇನ್ ಇಂಡಿಯಾ ಟು ಟೀಚ್ ಇಂಗ್ಲೀಷ್? ಈ ರೀತಿಯಾಗಿ ಪ್ರಶ್ನೆ ಬರುತ್ತೆ. ಹಾಗಾದರೆ ಓಲ್ಡೆಸ್ಟ್ ಮೆಥಡ್ ಯಾವುದು? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಈಗ ಸೆಕೆಂಡ್ ಮೆಥಡ್ ಯಾವುದು? ಡೈರೆಕ್ಟ್ ಮೆಥಡ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಈ ಡೈರೆಕ್ಟ್ ಮೆಥಡ್ ವರ್ಡಲ್ಲೇ ಅರ್ಥ ಇದೆ ನೋಡಿ. ಡೈರೆಕ್ಟ್ ಅಂದರೆ ಡೈರೆಕ್ಟ್ ಟು ಡೈರೆಕ್ಟ್, ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲೇ ಬೋಧನೆಯನ್ನು ಮಾಡುವುದು. ಇಲ್ಲಿ ನೋ ಟ್ರಾನ್ಸ್ಲೇಟ್ ಮಾಡೋ ಹಾಗಿಲ್ಲ. ಈ ಒಂದು ನೀವು ಪಿಕ್ಚರನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಿಮಗೆ ಓದಲಿಕ್ಕೆ ಈಸಿ ಆಗುತ್ತೆ. ಈ ಒಂದು ಪಿಕ್ಚರ್ ನೋಡಿದ ತಕ್ಷಣ ಡೈರೆಕ್ಟ್ ಮೆಥಡ್ ಏನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಮದರ್ ಟಂಗ್ಗೆ ಅವಕಾಶ ಇಲ್ಲ, ಮಾತೃಭಾಷೆಯ ಮೂಲಕ ಟ್ರಾನ್ಸ್ಲೇಟ್ ಮಾಡೋ ಹಾಗಿಲ್ಲ. ಇಂಗ್ಲೀಷ್ ಕ್ಲಾಸ್ ಇದೆ ಅಂದರೆ ಎಲ್ಲವನ್ನು ಇಂಗ್ಲೀಷ್ನಲ್ಲಿಯೇ ಬೋಧನೆ ಮಾಡಲಾಗುತ್ತದೆ. ದ ರಿಯಲ್ ಏಮ್ ಆಫ್ ದಿಸ್ ಮೆಥಡ್ is to make the learner acquire a real command over the language without the ಇಂಟರ್ವೆನ್ಷನ್ ಆಫ್ ಮದರ್ ಟಂಗ್. ಮಾತೃಭಾಷೆಗೆ ಯಾವುದೇ ರೀತಿ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇಂಗ್ಲೀಷ್ನಲ್ಲಿಯೇ ಹೇಳಬೇಕು, ಇದೆ ಮೇನ್ ಒಂದು ಏಮ್ ಆಗಿದೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ಟಾಟ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಸೇಮ್ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಹೇಳ್ತಾ ಇದ್ದಾರೆ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲಿಯೇ ಹೇಳಬೇಕು. ನ್ಯಾಚುರಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್, ಇದಕ್ಕೆ ನ್ಯಾಚುರಲ್ ಮೆಥಡ್ ಅಂತ ಕೂಡ ಕರೀತಾರೆ. ಇದೊಂದು ನ್ಯಾಚುರಲ್ ಮೆಥಡ್ ಆಗಿದೆ ಇಂಗ್ಲೀಷ್ ಟೀಚಿಂಗಲ್ಲಿ. ನೋ ಯೂಸಿಂಗ್ ಆಫ್ ಮದರ್ ಟಂಗ್ ಆರ್ ಟ್ರಾನ್ಸ್ಲೇಷನ್. ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈ ಒಂದು ಪಾಯಿಂಟ್ಸ್ಗಳೇ ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಹೀಗಾಗಿ ಈ ಪಾಯಿಂಟ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಲ್ಯಾಂಗ್ವೇಜ್ ಯೂಸೇಜ್ ಈಸ್ ಫೋಕಸ್, ನಾಟ್ ದ ರೂಲ್ಸ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ರೂಲ್ಸ್ ಮೇಲೆ ಫೋಕಸ್ ಇತ್ತು, ಆದರೆ ಡೈರೆಕ್ಟ್ ಮೆಥಡಲ್ಲಿ ರೂಲ್ಸ್ ಮೇಲೆ ಫೋಕಸ್ ಇಲ್ಲ. ಲ್ಯಾಂಗ್ವೇಜ್ ಯೂಸೇಜ್ ಅಂದರೆ ಭಾಷೆಯ ಉಪಯೋಗದ ಮೇಲೆ ಇದು ಫೋಕಸನ್ನು ಮಾಡಿದೆ. ಹಾಗೆ ಇಲ್ಲಿ ಗ್ರಾಮರನ್ನು ಇಂಡಕ್ಟಿವ್ಲಿ ಹೇಳ್ತಾರೆ, ಅಂದರೆ ಅನುಗಮನ ವಿಧಾನದ ಮೂಲಕ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ನಿಗಮನ, ಈ ಒಂದು ಡೈರೆಕ್ಟ್ ಮೆಥಡಲ್ಲಿ ಇಂಡಕ್ಟಿವ್ಲಿ ಅಂದರೆ ಅನುಗಮನ ವಿಧಾನದ ಮೂಲಕ ಹೇಳ್ತಾರೆ. ಸೊ ರೂಲ್ಸ್ ಆರ್ ಕನ್ಸಿಡರ್ ಸ್ಟಿಲ್ ಇಂಪಾರ್ಟೆಂಟ್. ಸ್ವಲ್ಪನೇ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಅಷ್ಟೊಂದು ಕಂಪ್ಲೀಟಾಗಿ ರೂಲ್ಸ್ ಮೇಲೇ ಇವರು ಇಂಪಾರ್ಟೆಂಟನ್ನು ಕೊಟ್ಟಿಲ್ಲ. ಈಗ ಇಂಡಕ್ಟಿವ್ಲಿ ಇಲ್ಲಿ ಹೇಳ್ತಾರೆ ಗ್ರಾಮರ್ ಅಂತಂದರೆ ಉದಾಹರಣೆಗಳ ಮೂಲಕ ನಾವು ರೂಲ್ಸ್ಗೆ ಹೋಗಲೇಬೇಕಾಗುತ್ತೆ. ಸೊ ಹೀಗಾಗಿ ಸ್ಟಿಲ್ ಇಂಪಾರ್ಟೆಂಟನ್ನು ರೂಲ್ಸೇ ಕೊಟ್ಟಿದ್ದಾರೆ. ಓರಲ್ ಡ್ರಿಲ್ಸ್ ಆರ್ ವೊಕ್ಯಾಬ್ಯುಲರಿ ಫೋಕಸ್. ಓರಲ್ ಡ್ರಿಲ್ಸ್ ಮೇಲೆ ಡ್ರಿಲ್ಸ್ಗಳನ್ನ ಮಾಡುವುದರ ಮೂಲಕ, ಹಾಗೆ ಒಂದು ಶಬ್ದಕೋಶದ ಮೇಲೆ ಇದು ಫೋಕಸನ್ನು ಮಾಡಿ. ನೆಕ್ಸ್ಟ್ ಪಾಯಿಂಟ್,
ಸ್ಪೋಕನ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಈಸ್ ಫೋಕಸ್ ಅಂತಂದರೆ ಇದು ಸ್ಪೀಕಿಂಗ್ ಮೇಲೆ, ಮಾತನಾಡುವಿಕೆ ಮೇಲೆ ಫೋಕಸನ್ನು ಮಾಡುತ್ತೆ. ಈ ಒಂದು ಇಮ್ಯಾಜನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಡೈರೆಕ್ಟ್ ಮೆಥಡ್ಗೆ ಮತ್ಯಾವ ಹೆಸರಿನಿಂದ ಕರೀತಾರೆ ಅನ್ನೋದು ಇದರಲ್ಲಿ ಇದೆ. ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ನ್ಯಾಚುರಲ್ ಮೆಥಡ್. ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಫೊನೆಟಿಕಲ್ ಮೆಥಡ್, ಆ್ಯಂಟಿ ಗ್ರಾಮ್ಯಾಟಿಕಲ್ ಮೆಥಡ್, ರಿಫಾರ್ಮ್ ಮೆಥಡ್. ಈ ಎಲ್ಲ ಹೆಸರಿನಿಂದ ಈ ಡೈರೆಕ್ಟ್ ಮೆಥಡ್ಗೆ ಕರೀತಾರೆ. ಇದು ಇಂಪಾರ್ಟೆಂಟ್ ಇದೆ. ಸೊ ಹೀಗಾಗಿ ನಾನು ಈ ರೀತಿ ಪಿಕ್ಚರ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಈಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಮತ್ತು ಡೈರೆಕ್ಟ್ ಮೆಥಡ್ಗೆ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ನೋಡೋಣ. ಇದು ನಾನು 2019 ಬರೆದಂತಹ ನೋಟ್ಸ್ ಆಗಿದೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದರ ಮೇನ್ ಗೋಲ್ ಏನು? ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ. ಯಾಕೆಂದರೆ ಈಗ ಇಂಗ್ಲೀಷ್ನಲ್ಲಿ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದಾಗ ಏನಾಗುತ್ತೆ, ಮಗುವಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸ್ ದ ಮೇನ್ ಗೋಲ್. ಇದರಲ್ಲಿ ಡೈರೆಕ್ಟ್ ಮೆಥಡಲ್ಲಿ ಮೇನ್ ಗೋಲ್ ಏನು? ಕಮ್ಯುನಿಕೇಟಿಂಗ್. ಅಂದರೆ ಇಂಗ್ಲೀಷ್ ಕ್ಲಾಸ್ ಇದೆ ಅಂತ ಅಂದಮೇಲೆ, ಇಂಗ್ಲೀಷ್ ಟೀಚಿಂಗ್ ಮಾಡ್ತಿದ್ದಾರೆ ಅಂದಮೇಲೆ ಅಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ ಫೋಕಸನ್ನು ಮಾಡುತ್ತೆ. ಇದು ಮೇನ್ ಗೋಲ್ ಆಗಿದೆ. ಆಮೇಲೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ರೋಲ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಕ್ರೂಷಿಯಲ್ ಅಂತಂದರೆ ಮಾತೃಭಾಷೆಯ ಒಂದು ರೋಲ್ ಇದರಲ್ಲಿ ಪ್ರಮುಖವಾಗಿದೆ. ಡೈರೆಕ್ಟ್ ಮೆಥಡಲ್ಲಿ ರೋಲ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ನಲ್, ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮಾತೃಭಾಷೆಯ ಒಂದು ರೋಲ್ ಇಲ್ಲ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಟ್ರಾನ್ಸ್ಲೇಟಿಂಗ್ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವುದು. ಡೈರೆಕ್ಟ್ ಮೆಥಡಲ್ಲಿ ಸ್ಪೀಕಿಂಗ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಮತ್ತು ರೀಡಿಂಗ್ ಆರ್ ರೈಟಿಂಗಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಆದರೆ ಡೈರೆಕ್ಟ್ ಮೆಥಡಲ್ಲಿ ಸ್ಪೀಕಿಂಗಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ಇಂಗ್ಲೀಷ್ ಕ್ಲಾಸನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಿದಾಗ ಮಗು ಇಂಗ್ಲೀಷ್ನಲ್ಲಿ ಏನು ಒಂದು ಒಳ್ಳೆಯ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು. ಸೊ ಹೀಗಾಗಿ ಅಲ್ಲಿ ಸ್ಪೀಕಿಂಗಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಟೀಚರ್ಸ್ ಕರೆಕ್ಷನ್, ಈ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಯಾವ ಮಗು ಏನೇ ಒಂದು ತಪ್ಪು ಮಾಡಿದರೂ ಟೀಚರೇ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ. ಆದರೆ ಡೈರೆಕ್ಟ್ ಮೆಥಡಲ್ಲಿ ಇಲ್ಲ, ಮಗುನೇ ತಾನೇ ಏನೋ ಒಂದು ತಪ್ಪು ಮಾಡಿದರೂ ಕೂಡ ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಟೀಚರ್ ಇಲ್ಲಿ ಅವಕಾಶವನ್ನು ಕೊಡ್ತಾರೆ. ಇದಿಷ್ಟು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಮತ್ತು ಡೈರೆಕ್ಟ್ ಮೆಥಡ್ನಲ್ಲಿರುವಂತಹ ವ್ಯತ್ಯಾಸ. ಈ ಒಂದು ಸ್ವಲ್ಪ ವ್ಯತ್ಯಾಸ ನಿಮಗೆ ಗೊತ್ತಿದ್ದರೆ ಸಾಕು, ಎಕ್ಸಾಮ್ನಲ್ಲಿ ಹೇಗೆ ಪ್ರಶ್ನೆ ಬರಲಿ ನೀವು ಆರಾಮಾಗಿ ಉತ್ತರಿಸಬಹುದು. ಈಗ ಡೈರೆಕ್ಟ್ ಮೆಥಡ್ನಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನಾವು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಡಸ್ ನಾಟ್ ಪ್ರಮೋಟ್ ಯೂಸ್ ಆಫ್ ಮದರ್ ಟಂಗ್? ಡಸ್ ನಾಟ್ ಅಂದಿದ್ದಾರೆ. ಮದರ್ ಟಂಗ್ಗೆ ಇಲ್ಲಿ ಮಾತೃಭಾಷೆಗೆ ಅವಕಾಶನೇ ಇಲ್ಲ. ಹಾಗಾದರೆ ಆ ಭಾಷೆ ಯಾವುದು? ಡೈರೆಕ್ಟ್ ಮೆಥಡ್. ಸೊ ಆಪ್ಷನ್ ಡಿ ಇದು ಸರಿ ಉತ್ತರ ಆಗುತ್ತೆ. ಸೆಕೆಂಡ್ ಕ್ವಶನ್, ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಈಸ್, ಅಂದರೆ ಡೈರೆಕ್ಟ್ ಮೆಥಡ್ ಒಂದು ಗುರಿ ಏನಿದೆ? ಟು ಇನ್ಕ್ರೀಸ್ ಪವರ್ ಆಫ್ ಕಾಂಪ್ರಹೆನ್ಷನ್, ಟು ಇನ್ಕ್ರೀಸ್ ಕಮ್ಯುನಿಕೇಟಿವ್ ಪವರ್, ಟು ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಟು ಡೆವಲಪ್ ಪರ್ಸ್ನಾಲಿಟಿ. ಇದು ಸರಿ ಉತ್ತರ ಆಗುತ್ತೆ. ಅಂದರೆ ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲಿ ಹೇಳುವುದರ ಮೂಲಕ ಮಗು ಅದರಲ್ಲಿಯೇ ಏನೋ ಒಂದು ಪರಿಣಿತಿಯನ್ನು ಹೊಂದುತ್ತೆ. ಸೊ ಟು ಡೆವಲಪ್ ಅ ಕಮಾಂಡ್, ಇದರ ಬೆಳವಣಿಗೆಯನ್ನು ಮಾಡ್ತಾರೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಬಗ್ಗೆ ಮಗುವಿನಲ್ಲಿ ಅದರ ಡೆವಲಪನ್ನು ಮಾಡ್ತಾರೆ. ಟು ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಇದು ಸರಿ ಉತ್ತರ ಆಗುತ್ತೆ. ಥರ್ಡ್ ಒನ್, ಬೈಲಿಂಗ್ವಲ್ ಮೆಥಡ್. ಈ ಒಂದು ಪದದಲ್ಲಿ ಅರ್ಥ ಇದೆ ನೋಡಿ. ಬಾಯ್ ಅಂದ್ರೇನು? ಎರಡು. ಲಿಂಗ್ವಲ್ ಅಂದರೆ ಭಾಷೆ, ಅಂದರೆ ಎರಡು ಭಾಷೆಯನ್ನು ಇದರಲ್ಲಿ ಬಳಸಲಾಗುತ್ತದೆ. ಸೊ ಬೈಲಿಂಗ್ವಲ್ ಮೆಥಡ್ ಅಂತ ಇದಕ್ಕೆ ಕರೀತಾರೆ. ಇಟ್ ವಾಸ್ ಡೆವಲಪ್ಡ್ ಬೈ CJ ಡಾಡ್ಸನ್. ಇದನ್ನು ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. ಬೈಲಿಂಗ್ವಲ್, ಹೂ ಡೆವಲಪ್ಡ್ ಬೈಲಿಂಗ್ವಲ್ ಮೆಥಡ್ ಅಂದಾಗ CJ ಡಾಡ್ಸನ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಪ್ಲಸ್ ಡೈರೆಕ್ಟ್ ಮೆಥಡ್. ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದು, ಡೈರೆಕ್ಟ್ ಮೆಥಡ್ನಲ್ಲಿ ಡೈರೆಕ್ಟ್ ಅದೇ ಲ್ಯಾಂಗ್ವೇಜ್ನಲ್ಲಿ ಹೇಳೋದಿದೆ. ಸೊ ಎರಡನ್ನು ಮಿಕ್ಸ್ ಮಾಡಿ ಇದರಲ್ಲಿ ಬೋಧನೆಯನ್ನು ಮಾಡ್ತಾರೆ. ಯಾವುದರಲ್ಲಿ? ಬೈಲಿಂಗ್ವಲ್ ಮೆಥಡಲ್ಲಿ. Target language is used and sometime in order to let the child understand mother tongue is used. ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಎಲ್ಲಿ ಮಗುವಿಗೆ ಅರ್ಥ ಆಗಲ್ಲೋ ಆಗ ಮಾತ್ರ ಸ್ವಲ್ಪ
ಕನ್ನಡವನ್ನು ಅಂದರೆ ಮಾತೃಭಾಷೆಯನ್ನು ಉಪಯೋಗಿಸ್ತಾರೆ. ಆದರೆ ಇಲ್ಲಿ ಮಕ್ಕಳು ಕನ್ನಡ ಭಾಷೆನ ಉಪಯೋಗಿಸೋ ಹಾಗಿಲ್ಲ, ಮಾತೃಭಾಷೆನ ಉಪಯೋಗಿಸೋ ಹಾಗಿಲ್ಲ. ಶಿಕ್ಷಕರ ಮಾತ್ರ ಇಫ್ ರಿಕ್ವೈರ್ ಆದರೆ ಮಾತ್ರ ಶಿಕ್ಷಕರು ಉಪಯೋಗಿಸ್ಬೇಕು ಹೊರತು ಇಲ್ಲಿ ಏನು ಒಂದು ಟ್ರಾನ್ಸ್ಲೇಟನ್ನು ಮದರ್ ಟಂಗಲ್ಲಿ ಮಾಡೋ ಹಾಗಿಲ್ಲ. ಎಲ್ಲಾದರೂ ರಿಕ್ವೈರ್ ಆದರೆ ಅಷ್ಟೇ ಉಪಯೋಗಿಸೋ ಹಾಗಿದೆ. ಅದಕ್ಕಾಗಿಯೇ ಇದಕ್ಕೆ ಬೈಲಿಂಗ್ವಲ್ ಮೆಥಡ್ ಅಂತಾರೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಪ್ಲಸ್ ಡೈರೆಕ್ಟ್ ಮೆಥಡ್ ಅದಕ್ಕೆ ಅಂತಾರೆ. ಹಾಗೆ ಈ ಒಂದು ಬೈಲಿಂಗ್ವಲ್ ಮೆಥಡಲ್ಲಿ ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಸ್ಯಾಂಡ್ವಿಚ್ ಟೆಕ್ನಿಕ್. ನೆನ್ಪಿಟ್ಕೊಳ್ಳಿ, ಏನು ಸ್ಯಾಂಡ್ವಿಚ್ ಟೆಕ್ನಿಕ್. ಮೊದಲು ಏನು ಮಾಡ್ತಾರೆ, ಟಾರ್ಗೆಟ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾರೆ. ಓಕೆ, ನಂತರ ಅದನ್ನು ಮಗುವಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಮಾತೃಭಾಷೆಯಲ್ಲಿ ಹೇಳ್ತಾರೆ. ಮತ್ತೆ ಏನು ಮಾಡ್ತಾರೆ, ಅದನ್ನೇ ಮತ್ತೆ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಈ ರೀತಿ ಹೇಳೋದ್ರಿಂದ ಏನಾಯಿತು, ಒಂದು ಸ್ಯಾಂಡ್ವಿಚ್ ಆಯಿತು. ಇಲ್ಲಿ ಏನು, ಇದು ಟಾರ್ಗೆಟ್ ಲ್ಯಾಂಗ್ವೇಜ್, ಇದೆಲ್ಲ ಏನು ಮಸಾಲ ಹಾಕಿರ್ತಾರಲ್ವ, ಇದು ಒಂದು ಮಾತೃಭಾಷೆ ಆಯಿತು, ಮದರ್ ಟಂಗ್ ಆಯಿತು. ಮತ್ತು ಇದು ಏನು ಟಾರ್ಗೆಟ್ ಲ್ಯಾಂಗ್ವೇಜ್, ಇದೇನೋ ಒಂದು ಸ್ಯಾಂಡ್ವಿಚ್ ಆಯಿತು. ಈ ಒಂದು ಸ್ಯಾಂಡ್ವಿಚ್ ಚಿತ್ರವನ್ನು ನೆನ್ಪಿಟ್ಕೊಳ್ಳಿ. ಸ್ಯಾಂಡ್ವಿಚ್ ಟೆಕ್ನಿಕನ್ನು ಇದರಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದರೆ ನೀವು ಬೈಲಿಂಗ್ವಲ್ ಮೆಥಡಲ್ಲಿ ಅಂತ ಈಸಿಯಾಗಿ ಏನು ಚೂಸ್ ಮಾಡಬೇಕು. ಬೈಲಿಂಗ್ವಲ್ ಮೆಥಡ್ ಇಟ್ ಪ್ರೊವೈಡ್ಸ್ 3 ಫೇಸ್ ಸ್ಟ್ರಕ್ಚರ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. 3P ಅಂತಂದರೆ ಏನನ್ನು ಹೇಳುತ್ತೆ ಅಂತ ಕೇಳಬಹುದು. ಇಟ್ ಪ್ರೊವೈಡ್ಸ್ 3 ಫೇಸ್ ಸ್ಟ್ರಕ್ಚರ್ಸ್. ಯಾವ್ಯಾವುದು 3P ಅಂತ ಅಂದರೆ 3P ಅಂದರೆ ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್. ಇಲ್ಲಿ ಟೀಚರ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. L1 + L2 ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಈ ಪ್ರಾಕ್ಟೀಸಲ್ಲಿ ಲರ್ನರ್ ಅಂತಂದರೆ ವಿದ್ಯಾರ್ಥಿಗಳು ಅದನ್ನು ಕಲಿತಾರೆ ಮತ್ತು ವಿದ್ಯಾರ್ಥಿಗಳು ಅದನ್ನು ಪ್ರೊಡಕ್ಷನ್ ಮಾಡ್ತಾರೆ. ಈ ಒಂದು 3P ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 3P ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್. ಪ್ರೆಸೆಂಟೇಷನಲ್ಲಿ ಟೀಚರ್ ಆದಂಥವರು L1 + L2 ಉಪಯೋಗಿಸ್ತಾರೆ. ಅದು ಏನು ಮದರ್ ಟಂಗ್ ಇಫ್ ರಿಕ್ವೈರ್ ಆದರೆ ಉಪಯೋಗಿಸ್ಬೇಕು, ಇಲ್ಲಾಂದರೆ ಇಲ್ಲ. ಹಾಗೆ ಪ್ರಾಕ್ಟೀಸ್, ಲರ್ನರ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಪ್ರೊಡಕ್ಷನ್ ಮಾಡ್ತಾರೆ. ಬೈಲಿಂಗ್ವಲ್ ಮೆಥಡ್ ಯೂಸಸ್ ಅ ಡೈಲಾಗ್ ಫಾರ್ಮ್. ಇದು ಡೈಲಾಗ್ ಫಾರ್ಮ್ ಮೂಲಕ ಯೂಸ್ ಆಗುತ್ತೆ. ಹಾಗಾದರೆ ಇದರ ಮೇಲೆ ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ನಾವು ನೋಡೋಣ. ಹೂ ಡೆವಲಪ್ಡ್ ಬೈಲಿಂಗ್ವಲ್ ಮೆಥಡ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಟೀಚಿಂಗ್. ನಾನು ಈಗಾಗಲೇ ಹೇಳಿದ್ದೀನಿ, ಬೈಲಿಂಗ್ವಲ್ ಮೆಥಡನ್ನು ಯಾರು ಡೆವಲಪ್ ಮಾಡಿದರು, CJ ಡಾಡ್ಸನ್. ಇದು ಸರಿ ಉತ್ತರ ಆಗುತ್ತೆ. ಸೆಕೆಂಡ್ ಕ್ವಶನ್. The sandwich technique is a bilingual method which has a 3 phase structure of. ನಾನು ಹೇಳಿದೆ 3 phase ಬಗ್ಗೆ ಹೇಳಿದ್ದೀನಿ. ಹಾಗಾದರೆ ಆ 3 phase ಯಾವುದು ನೋಡಿ, ಆಪ್ಷನ್ ಸಿ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಯಾವುದು, ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್. ನೆನ್ಪಿಟ್ಕೊಳ್ಳಿ, ತುಂಬ ಕನ್ಫ್ಯೂಷನ್ ಆಗೋ ವರ್ಡ್ಸ್ಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಇದು ರಾಜಸ್ಥಾನ್ ಟೆಟ್ ಎಕ್ಸಾಮ್ನಲ್ಲಿ ಬಂದಂತಹ ಪ್ರಶ್ನೆ ಆಗಿದೆ. ಈ ಕರ್ನಾಟಕದಲ್ಲಿ ಕೇಳುವಂಥ ಪ್ರಶ್ನೆಗಳೇನು, ಇಲ್ಲಿ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ. ಇಲ್ಲಿ 3P ಅಂತಂದರೆ ಇಲ್ಲಿ Pಯಲ್ಲಿ ಆಪ್ಷನಲ್ಲಿ ಯಾವುದೇ ರೀತಿ Pಯಲ್ಲಿ ವರ್ಡ್ ಇಲ್ಲ, ಸೆಕೆಂಡಲ್ಲಿ ಕೂಡ ಇಲ್ಲ, ಥರ್ಡಲ್ಲಿಯೂ ಕೂಡ ಇಲ್ಲ. ಸೊ ಈಸಿಯಾಗಿ ನಾವು ಆಪ್ಷನ್ನ ಚೂಸ್ ಮಾಡ್ಬೋದು. ಆದರೆ ಒಂದೊಂದು ಸಲ Pಯಲ್ಲಿ ಬರುವಂತಹ ಒಂದು ವರ್ಡ್ಸ್ಗಳನ್ನೇ ಇನ್ನು ತಿರುಗಿ ಮುರುಗಿ ಈ ರೀತಿ ಉಲ್ಟಾ ಪುಲ್ಟಾ ಕೊಟ್ಬಿಟ್ಟಿರ್ತಾರೆ. ಆಗ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಟೀಚರ್ ಆದವರು ಮೊದಲು ಪ್ರೆಸೆಂಟ್ ಮಾಡ್ತಾರೆ, ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ನಂತರ ಮಕ್ಕಳು ಏನು ಮಾಡ್ತಾರೆ, ಅದನ್ನು ಪ್ರೊಡಕ್ಷನ್ ಮಾಡ್ತಾರೆ. ಇಷ್ಟು ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಫೋರ್ತ್ ಒನ್, ಆಡಿಯೋಲಿಂಗ್ವಲ್ ಮೆಥಡ್. ಈ ಆಡಿಯೋಲಿಂಗ್ವಲ್ ಮೆಥಡ್ ಒಂದು ಸ್ವಲ್ಪ ಸ್ಟೋರಿ ಇದೆ. ಏನಂತಂದರೆ, ಈಗ ಸೋಲ್ಜರ್ಸ್ಗಳು ಪ್ರತಿಯೊಂದು ಪ್ರದೇಶಕ್ಕೆ ಹೋಗಬೇಕಾಗ್ತಿತ್ತು. ಸೊ ಪ್ರತಿಯೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ ಕನ್ವರ್ಸೇಷನ್ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ಲೋಕಲ್ ಜನರ ಜೊಡನೆ ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಈ ಒಂದು ಮೆಥಡ್ ಹುಟ್ಟಲಿಕ್ಕೆ ಕಾರಣನೇ ಏನು, ಆ ಸೋಲ್ಜರ್ಸ್ಗಳಿಂದ. ಅಂದರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಈ ಒಂದು ಆಡಿಯೋಲಿಂಗ್ವಲ್ ಮೆಥಡ್ ಹುಟ್ಟಿಕೊಂಡಿದೆ. ಇದನ್ನು ಮೊದಲು ಬಳಸಿದ್ದು ಎಲ್ಲಿ ಅಂತಂದರೆ ಅಮೇರಿಕನ್ ಸೋಲ್ಜರ್ಸ್ ಬಳಸ್ತಾರೆ. ಈಗ ಎಲ್ಲಿ ಯಾವುದೊಂದು ಪ್ರದೇಶಕ್ಕೆ ಹೋಗ್ತಾರೋ ಅಲ್ಲಿ ಆ ಒಂದು ಭಾಷೆಯನ್ನು ಅವರು ಕಲೀಲಿಕ್ಕೆ ಒಂದು ಆಡಿಯೋ, ಒಂದು ಟೇಪ್ ರೆಕಾರ್ಡ್, ಇದರ ಮೂಲಕ ಅಲ್ಲಿ ಒಂದು ಜನರ ಜೊತೆನೇ ಸಂಭಾಷಣೆ ಮಾಡ್ಕೊಳ್ಳಿಕ್ಕೆ ಭಾಷೆಯನ್ನು ಕಲಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿಂದನೇ ಇದು ಆಡಿಯೋಲಿಂಗ್ವಲ್ ಮೆಥಡ್ ಅನ್ನೋದು ಬಂದಿದೆ. ಸೊ ಹೀಗಾಗಿಯೇ ಇದಕ್ಕೆ
ಇದಕ್ಕೆ ಆರ್ಮಿ ಮೆಥಡ್ ಅಂತ ಕರೀತಾರೆ. ನಾನು ಈ ಸ್ವಲ್ಪ ಸ್ಟೋರಿ ಯಾಕೆ ಹೇಳಿದೆ ಅಂದರೆ ನಿಮಗೆ ಆರ್ಮಿ ಮೆಥಡ್ ಅಂತ ಕರೀತಾರೆ. ಓಕೆ, ಹಾಗಾದರೆ ಯಾಕೆ ಕರೀತಾರೆ ಅನ್ನೋದು ಗೊತ್ತಾಗಬೇಕಲ್ವಾ? ಸೊ ಹೀಗಾಗಿ ನಾನು ಹೇಳಿದೆ ಇದಕ್ಕೆ ಆರ್ಮಿ ಮೆಥಡ್ ಅಂತಾರೆ. ಆಡಿಯೋಲಿಂಗ್ವಲ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಆರ್ಮಿ ಮೆಥಡ್. ಇದು ಫೋಕಸ್ ಆನ್ ಸೌಂಡ್ ಆ್ಯಂಡ್ ಸೆಂಟೆನ್ಸ್ ಪ್ಯಾಟರ್ನ್. ಅಲ್ಲಿ ಜನರ ಜೊತೆ ಸಂಭಾಷಣೆ ಮಾಡ್ಕೊಳ್ಳೋದು ಅಷ್ಟೇ ಉದ್ದೇಶ ಆಗಿರುತ್ತೆ. ಸೊ ಹೀಗಾಗಿ ಸೌಂಡ್ಸ್ ಮೇಲೆ ಮತ್ತು ಸೆಂಟೆನ್ಸ್ ಪ್ಯಾಟರ್ನ್ ಮೇಲೆ ಇದು ಫೋಕಸನ್ನು ಮಾಡುತ್ತೆ. ಓರಲ್ ಡ್ರಿಲ್ಸ್ ಮತ್ತು ಪ್ರೊನೌನ್ಸಿಯೇಷನ್ ಅಲ್ಲಿ ಒಂದು ಭಾಷಾ ಪ್ರಯೋಗಾಲಯವನ್ನು ಉಪಯೋಗಿಸ್ತಾರೆ, ಟೇಪ್ ರಿಕಾರ್ಡನ್ನು ಉಪಯೋಗಿಸ್ತಾರೆ. ಅದರ ಮೂಲಕ ಡ್ರಿಲ್ಸ್ಗಳನ್ನು ಮಾಡ್ತಾರೆ. ಓರಲ್ ಅಂದರೆ ಮಾತನಾಡುವ ಮೂಲಕ, ಮತ್ತು ಪ್ರೊನೌನ್ಸಿಯೇಷನ್ ಯಾವ ರೀತಿ ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಮಾಡಬೇಕು ಅದರ ಮೇಲೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಸಿಮಿಲರ್ ಆ್ಯಸ್ ಡೈರೆಕ್ಟ್ ಮೆಥಡ್, ಸ್ವಲ್ಪ ಇದು ಡೈರೆಕ್ಟ್ ಮೆಥಡ್ಗೆ ಸಂಬಂಧವನ್ನು ಪಡುತ್ತೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ಥಾಟ್ ಇನ್ ದ ಸೇಮ್ ಲ್ಯಾಂಗ್ವೇಜ್, ಅಂದರೆ ಅಲ್ಲಿ ಒಂದು ಜನರ ಜೊತೆ ಸಂಭಾಷಣೆ ಮಾಡಲಿಕ್ಕೆ ಅಲ್ಲಿ ಭಾಷೆಯನ್ನೇ ಬಳಸಬೇಕು, ಹೌದು ತಾನೆ? ಅದನ್ನೇ ಅವರು ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಆ ಭಾಷೆಯನ್ನೇ ಅವರು ಅದರಲ್ಲೇ ಟೀಚ್ ಮಾಡಿ ಅದನ್ನೇ ಬಳಸ್ತಾರೆ. ಹಾಗಾಗಿ ಇದು ಸಿಮಿಲರ್ ಆ್ಯಸ್ ಅ ಡೈರೆಕ್ಟ್ ಮೆಥಡ್, ಸ್ವಲ್ಪ ಡೈರೆಕ್ಟ್ ಮೆಥಡ್ಗೆ ಸಂಬಂಧಪಟ್ಟಿದ್ದು ಆಗಿದೆ. ಲಿಮಿಟೆಡ್ ವೊಕ್ಯಾಬ್ಲರಿ ಈಸ್ ಥಾಟ್, ಇದರಲ್ಲಿ ಲಿಮಿಟೆಡ್ ಆಗಿ ವೊಕ್ಯಾಬ್ಲರಿಯನ್ನು ಹೇಳ್ತಾರೆ. ಹಾಗೆ ಮೆಮೊರೈಸೇಷನ್ ಆ್ಯಂಡ್ ರಿಪಿಟೇಷನ್ ಇಂಪಾರ್ಟೆಂಟ್. ಇಲ್ಲಿ ಕಂಠಪಾಠ ಮಾಡುವುದು ಮತ್ತು ಅದನ್ನು ರಿಪೀಟ್ ಮಾಡೋದು, ಅದರ ಮೂಲಕ ಅವರು ಭಾಷೆನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೆಮೊರೈಸ್ ಆ್ಯಂಡ್ ರೆಪಿಟೇಷನ್ ಇಂಪಾರ್ಟೆನ್ಸ್ ಆಗುತ್ತೆ. ಈ ಒಂದು ಆಡಿಯೋಲಿಂಗ್ವಲ್ ಮೆಥಡಲ್ಲಿ ಯಾವ ಮಟೀರಿಯಲ್ಸ್ನ ಉಪಯೋಗಿಸ್ತಾರೆ ಅಂತ ಈ ಪ್ರಶ್ನೆ ಕೂಡ ಬರುತ್ತೆ. ಟೇಪ್ ರಿಕಾರ್ಡರ್ ಏನಿರುತ್ತೆ, ಅಲ್ಲಿ ಟೇಪ್ ರಿಕಾರ್ಡರ್ ಇರುತ್ತೆ, ಟೀಚರ್ಸ್ ಬುಕ್ ಇರುತ್ತೆ. ಸ್ಟೂಡೆಂಟ್ ಟೆಕ್ಸ್ಟ್ ಬುಕ್ ಈಸ್ ಆಫನ್ ನಾಟ್ ಯೂಸ್ಡ್, ಸ್ಟೂಡೆಂಟ್ ಕಡೆಯೂ ಟೆಕ್ಸ್ಟ್ ಬುಕ್ ಇರೋದಿಲ್ಲ, ಯೂಸ್ ಮಾಡೋ ಹಾಗಿಲ್ಲ. ಲ್ಯಾಂಗ್ವೇಜ್ ಲ್ಯಾಬ್ರೋಟರಿ ಅಂದರೆ ಭಾಷಾ ಪ್ರಯೋಗಾಲಯ ಇರುತ್ತೆ. ಆಡಿಯೋ ವಿಸುವಲ್ ಇಕ್ವಿಪ್ಮೆಂಟ್ ಅಂದರೆ ಶ್ರವಣ ಮತ್ತು ದೃಶ್ಯವನೋಪಕರಣಗಳನ್ನು ಬಳಸ್ತಾರೆ. ಇದು ಇಲ್ಲಿ ಯೂಸ್ ಮಾಡುವಂತಹ ಮಟೀರಿಯಲ್ಸ್. ಈ ಒಂದು ಇದರಿಂದನೇ ಈ ಒಂದು ಮೆಥಡ್ ಶಿಕ್ಷಣದಲ್ಲಿಯೂ ಕೂಡ ಬಂದಿದೆ. ಈ ಒಂದಿಷ್ಟು ಟೆಕ್ನಿಕ್ಸ್ ಇವೆ ಆಡಿಯೋಲಿಂಗ್ವಲ್ ಮೆಥಡ್ಸನ್ನು. ನೀವು ಈ ವಿಡಿಯೋನ ಪಾಸ್ ಮಾಡಿ ಎಲ್ಲ ಟೆಕ್ನಿಕ್ಸ್ಗಳನ್ನು ನೋಡ್ಬೋದು. ಎಕ್ಸಾಮಲ್ಲಿ ಬಂದರೂ ಬರಬಹುದು, ಇಷ್ಟು ದಿನ ಬಂದರೂ ಬರಬಹುದು ಅಂತ ನಾನು ಇದನ್ನು ಪಿಕ್ಚರ್ನ ಹಾಕಿದ್ದೀನಿ. ಅಂದರೆ ಯಾವ ಒಂದು ಟೆಕ್ನಿಕ್ಸ್ಗಳನ್ನು ಆಡಿಯೋಲಿಂಗ್ವಲ್ ಮೆಥಡಲ್ಲಿ ಯೂಸ್ ಮಾಡ್ತಾರೆ ಅಂದಾಗ ಈ ಟೆಕ್ನಿಕ್ಸ್ಗಳು ನಿಮಗೆ ನೆನಪಿರಬೇಕಾಗುತ್ತೆ. ಈಗ ಪ್ರಶ್ನೆ ನೋಡೋಣ. ವಿಚ್ ಈಸ್ ನಾಟ್ ಅ ಕೀ ಫ್ಯೂಚರ್ ಆಫ್ ಆಡಿಯೋಲಿಂಗ್ವಲ್ ಮೆಥಡ್, ಇದರ ಒಂದು ಕೀ ಫ್ಯೂಚರ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ, ನಾಟ್ ಅಂತ ಕೇಳಿದ್ದಾರೆ. ನೀವು ಇದನ್ನು ನೆನಪಿಟ್ಕೋಬೇಕು. ಪ್ರತಿಯೊಂದು ಇಂಗ್ಲೀಷ್ ಅಷ್ಟೇ ಹೇಳ್ತಾ ಇಲ್ಲ ನಾನು, ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಈ ರೀತಿ ನಾಟ್, ವ್ಯತಿರಿಕ್ತವಾದುದು, ಎಕ್ಸೆಪ್ಟ್, ಈ ರೀತಿ ಪ್ರಶ್ನೆ ಬಂದಾಗ ನೀವು ಅಲ್ಲಿ ಏನು ಮಾಡಿ ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿಬಿಡಿ. ಯಾಕಂದರೆ ನಾವು ಉತ್ತರವನ್ನು ಚೂಸ್ ಮಾಡಬೇಕಾದ್ರೆ ನಮಗೆ ಕನ್ಫ್ಯೂಸನ್ ಆಗುತ್ತೆ. ನಾವು ನಾಟ್ ಬದಲು ನೋಡಿರೋಲ್ಲ, ಫಾಸ್ಟಾಗಿ ಬೇರೆ ಒಂದು ಆನ್ಸರ್ನ ಚೂಸ್ ಮಾಡಬೇಕಾಗುತ್ತೆ. ನಾಟ್ ಅಂತ ಬಂದಾಗ ನಾವು ನೆಗೆಟಿವ್ ಆದಂತಹ ಒಂದು ಪಾಯಿಂಟನ್ನು ಚೂಸ್ ಮಾಡಬೇಕು. ಪಾಸಿಟಿವ್ ಎಲ್ಲ ಎಲಿಮಿನೇಟ್ ಮಾಡಿ ನೆಗೆಟಿವನ್ನು ಚೂಸ್ ಮಾಡಿದರೆ ಅಲ್ಲಿ ನಮ್ಮ ಉತ್ತರ ಸರಿಯಾಗುತ್ತೆ. ಆಪ್ಷನ್ ಎ, ದೇರ್ ಈಸ್ ಮಚ್ ಯೂಸ್ ಆಫ್ ಟೇಪ್ಸ್, ಲ್ಯಾಂಗ್ವೇಜ್ ಲ್ಯಾಬ್ಸ್ ಆ್ಯಂಡ್ ವಿಸುವಲ್ ಏಡ್ಸ್. ಇದು ಸರಿ ಇದೆ. ನಾನು ಹೇಳಿದೆ ಆಡಿಯೋಲಿಂಗ್ವಲ್ ಮೆಥಡಲ್ಲಿ ಟೇಪ್ಸ್ಗಳನ್ನು, ಲ್ಯಾಂಗ್ವೇಜ್ ಲ್ಯಾಬ್ಸ್ ಅಂದರೆ ಭಾಷಾ ಪ್ರಯೋಗಾಲಯವನ್ನು, ಆಮೇಲೆ ವಿಸುವಲ್ ಏಡ್ಸ್ನ ಉಪಯೋಗಿಸ್ತಾರೆ. ಸೊ ಇದು ಬೇಕು ನಮಗೆ, ಅಂದರೆ ಇದು ಪಾಸಿಟಿವ್ ಪಾಯಿಂಟ್. ಇಲ್ಲಿ ನೆಗೆಟಿವ್ ಚೂಸ್ ಮಾಡಲಿಕ್ಕೆ ಹೇಳ್ಯಾರೆ. ನ್ಯೂ ಮಟೀರಿಯಲ್ ಈಸ್ ಪ್ರೆಸೆಂಟೆಡ್ ಇನ್ ಡೈಲಾಗು ಫಾರ್ಮ್, ಇದು ಕೂಡ ಕರೆಕ್ಟ್ ಇದೆ. ಆಪ್ಷನ್ ಇದು ಕೂಡ ನಮಗೆ ಬೇಕು, ಪಾಸಿಟಿವ್ ಪಾಯಿಂಟ್. ಅಂದರೆ ಡೈಲಾಗ್ ಮೂಲಕ ಹೇಳ್ತಾರೆ ಭಾಷೆನ. ಸಿ, ಗ್ರೇಟ್ ಇಂಪಾರ್ಟೆನ್ಸ್ ಈಸ್ ಅಟ್ರಾಕ್ಟೆಡ್ ಟು ಪ್ರೊನೌನ್ಸಿಯೇಷನ್. ನಾನು ಹೇಳಿದ್ದೀನಲ್ವ, ಪ್ರೊನೌನ್ಸಿಯೇಷನ್ಗೆ, ಓರಲ್ ಡ್ರಿಲ್ಸ್ಗೆ ಇಲ್ಲಿ ಒಂದು ಫೋಕಸನ್ನು ಮಾಡ್ತಾರೆ. ಸೊ ಇದು ಕೂಡ ಪಾಸಿಟಿವ್ ಆಯಿತು. ಹಾಗಾದರೆ ಉಳಿದಿದ್ದು ಯಾವುದು? ಆಪ್ಷನ್ ಡಿ, ಸ್ಟೂಡೆಂಟ್ಸ್ ಆರ್ ಎನ್ಕರೇಜ್ಡ್ ಟು ಯೂಸ್ ದೇರ್ ಮದರ್ ಟಂಗ್. ಇಲ್ಲಿ ಆಡಿಯೋಲಿಂಗ್ವಲ್ ಮೆಥಡಲ್ಲಿ ಮಾತೃಭಾಷೆಯನ್ನು ಬಳಸಲಿಕ್ಕೆ ಶಿಕ್ಷಕರೇನು ಎನ್ಕರೇಜ್ ಮಾಡ್ತಾರಾ? ಇಲ್ಲ ತಾನೇ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಇದೆ. ಹಾಗಾದರೆ ಇಲ್ಲಿ ನೆಗೆಟಿವ್ ಕೇಳಿದ್ದಾರೆ, ನಾಟ್ ಕೇಳಿದ್ದಾರೆ ಅಂದರೆ ಇದೇ ನಮ್ಮದು ಸರಿ ಉತ್ತರ ಆಗುತ್ತೆ. ಸೆಕೆಂಡ್ ಕ್ವಶನ್, ದ ಸ್ಟೂಡೆಂಟ್ಸ್ ಲರ್ನ್ ಪ್ಯಾಟರ್ನ್ಸ್ ಆಫ್ ಲ್ಯಾಂಗ್ವೇಜ್ ಬೈ ರಿಪೀಟಿಂಗ್ ಮಾಡೆಲ್ ಸೆಂಟೆನ್ಸಸ್ ದ್ಯಾಟ್ ಟೀಚರ್ ಪ್ರೊವೈಡ್ಸ್. The memorize set phrases and receive positive reinforcement from their teacher when they perform drills.
ಇಲ್ಲಿ ಶಿಕ್ಷಕರು ಏನು ಹೇಳ್ತಾರೆ, ಒಂದಿಷ್ಟು ಪ್ಯಾಟರ್ನ್ಸ್ಗಳನ್ನು ಹೇಳ್ತಾರೆ, ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ನ. ಆ ಒಂದು ಮಾಡೆಲ್ಸ್ಗಳನ್ನು ಮಕ್ಕಳು ಏನು ಮಾಡ್ತವೆ, ರಿಪೀಟ್ ಮಾಡ್ತವೆ. ಪ್ರತಿಯೊಂದು ಸೆಂಟೆನ್ಸನ್ನು ಟೀಚರ್ ಹೇಗೆ ಪ್ರೊವೈಡ್ ಮಾಡಿರ್ತಾರೋ ಅದನ್ನೇ ರಿಪೀಟ್ ಮಾಡ್ತವೆ, ಹಾಗೆ ಮೆಮೊರೈಸೇಷನ್ ಮಾಡ್ತಾರೆ. ಟೀಚರ್ ಇಲ್ಲಿ ಏನು ಮಾಡ್ತಾರೆ, ಉದ್ದೀಪನ ಕೊಡ್ತಾರೆ, ರೀಇನ್ಫೋರ್ಸ್ಮೆಂಟ್ ಕೊಡ್ತಾರೆ ಮಕ್ಕಳಿಗೆ. ಅದರ ಮೂಲಕ ಮಕ್ಕಳು ಕೂಡ ಅದನ್ನು ರಿಪೀಟ್ ಮಾಡಿ ಮೆಮೊರೈಸ್ ಮಾಡ್ತಾರೆ. ಹಾಗಾದರೆ ಇದು ಯಾವ ಒಂದು ಮೆಥಡಲ್ಲಿ ಆಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಸರಿ ಉತ್ತರ ಯಾವುದು? ಆಡಿಯೋ ಲಿಂಗ್ವಲ್ ಮೆಥಡ್. ಈ ರೀತಿ ಪಿಕ್ಚರ್ಸ್ಗಳನ್ನು, ಇಮೇಜಸನ್ನು ನಾನು ಆ್ಯಡ್ ಮಾಡಿ ಹೇಳೋದು ನಿಮಗೆ ಇಷ್ಟ ಆಗ್ತಿದೆ ಅಲ್ವಾ? ನಾನು ಯಾಕೆ ಇಮೇಜಸನ್ನು ಆ್ಯಡ್ ಮಾಡ್ತೀನಿ ಅಂದರೆ, ಒಂದು ಇಮೇಜಸ್ ನೋಡೋದ್ರ ಮೂಲಕ ಇಡೀ ವಿಷಯದ ಅರ್ಥವೇ ಆ ಒಂದು ಪಿಕ್ಚರ್ಸ್ನಲ್ಲಿರುತ್ತೆ. ಸೊ ಹೀಗಾಗಿ ನಾನು ಆ್ಯಡ್ ಮಾಡೋದು. ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಹೇಳಿ, ನಾನು ನೆಕ್ಸ್ಟ್ ಕ್ಲಾಸ್ನಿಂದ ಅದನ್ನು ಆ್ಯಡ್ ಮಾಡಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ಮೆಥಡ್ಸ್ಗಳನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.